ಕುಟುಂಬಗಳಿಗೆ 10 ಲಕ್ಷ ರೂಪಾಯಿವರೆಗೆ ಪರಿಹಾರ ಮಾಡಬೇಕು. ಆಗಸ್ಟ್ನಲ್ಲಿ ಬರಬೇಕಾದಂಥ ನೇಕಾರ ಸಮ್ಮಾನ ಯೋಜನೆ ಇನ್ನೂ ಬರಲಿಲ್ಲ. ಪ್ರತಿಯೊಬ್ಬ ನೇಕಾರಿಗೆ 5,000 ರೂಪಾಯಿ ಹಾಕಾಕತ್ತಾರೆ. ಅದನ್ನು ಆದಷ್ಟು ಬೇಗನೆ ಸಂದಾಯ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. KHDC ಇವತ್ತು 165 ಕೋಟಿ ರೂಪಾಯಿ ಸಾಲದಲ್ಲಿ ನಡೆಯಾಗ್ತದೆ ನಿಗಮ. ಅದನ್ನು ಕಳೆದ ಅಧ್ಯಕ್ಷರು ಅಲ್ಲಿ ಒಂದು 106 ಕೋಟಿ ರೂಪಾಯಿಗಳ ಹಗರಣ ಮಾಡಿಕೆಸಿಂದ ಬಚಾವಾಗ್ಯಾರ. ಸರ್ಕಾರ ಅವರನ್ನು ತನಿಖೆ ಮಾಡಿಕೆಸಿಂದ ಆ ಎಲ್ಲ ಹಣವನ್ನು ವಾಪಸ್ ಸರ್ಕಾರಕ್ಕೆ ತುಂಬುವಂಗೆ ಮಾಡಬೇಕು. ಆಮೇಲೆ ಆ ನಿಗಮವನ್ನು ಸುರಕ್ಷಿತವಾಗಿ ನಡೆಸಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ. ನಾವು ಕರ್ನಾಟಕ ರಾಜ್ಯ ನೇಕಾರ ಸೇವಾ ನಾವು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ಒಂದು ಅಧ್ಯಕ್ಷರೊಂದಿಗೆ ಮತ್ತು ನಾವೆಲ್ಲ ಕರ್ನಾಟಕದ ನೇಕಾರ ಏನಿದ್ವಲ್ಲ ಬಹುದಿನದಿಂದ ಸಂಕಟ ಏನಪ್ಪ ಅಂದರೆ ನಮಗೆ ಮೂಲತಃ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಸಿಕ್ಕಿನಿಂದ ಇಲ್ಲಿವರೆಗೂ ನೇಕಾರರಿಗೆ ಕಾರ್ಮಿಕರನ್ನು ಸರ್ಕಾರ ಘೋಷಣೆ ಮಾಡಿಲ್ಲ. ಸುಮಾರು 8ರಿಂದ 10-12 ತಾಸು ದುಡಿತೀವಿ. ಆದರೆ ಕಾರ್ಮಿಕರು ಅನ್ನೋದಿಲ್ಲ. ನಿನ್ನೆ ಕಾರ್ಮಿಕ ಸಚಿವರಿಗೆ ಬಾಗಲಕೋಟೆಯಲ್ಲಿ ಬಂದಾಗೂ ನಾವು ಮನವಿ ಕೊಟ್ಟಿವಿ, ರಾಜ್ಯಾಧ್ಯಕ್ಷರ ಮೂಲಕ ಮನವಿನೂ ಕೊಟ್ಟಿವಿ. ನಾವು ಹೋಗಿ ಮಾತಾಡಿವಿ ಅವ್ರ ಜೊತೆ. ಮುಂದೆ ವಿದ್ಯುತ್ ಬೆಲೆ ನಮಗೆ ನೇಕಾರ ತುಂಬೋದಕ್ಕೆ ಆಗೋದಿಲ್ಲ. ನಮ್ಮ ನೈದಂಥ ಬಟ್ಟೆನ ಖರೀದಿ ಮಾಡೋರೇನೇ ಇಲ್ಲ. ಅದಕ್ಕೆ ಸರ್ಕಾರ ಏನು ಮಾಡಬೇಕು, 10 HP ಸರ್ಕಾರ ಹೇಳೈತಿ ಪತ್ರಿಕಾದ್ಯಮದ ಮೂಲಕ 10 HP ಉಚಿತ, 10ರಿಂದ 20 HP ₹1.25 ಅಂತ ಅದು ಪತ್ರಿಕಾದ್ಯಮದ ಮೂಲಕ ಮಾತಾಡೈತಿ. ಅದನ್ನೇ ಇಲಾಖೆಯವರು ಆದೇಶ ರವಾನೆ ಮಾಡಬೇಕು. ಇಂಧನ ಸಚಿವಾಲಯದಿಂದ ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆಯವರು ರವಾನೆ ಮಾಡಿ ವಿದ್ಯುತ್ ನಮ್ಮೆಲ್ಲರಿಗೂ ಉಚಿತ ತ್ವರಿತವಾಗಿ ಮಾಡಲೇಬೇಕು. ನೋಡಿ, ನಾವು